ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಬಡತನ ಮತ್ತು ಶ್ರೀಮಂತಿಕೆ ಸಮಾಜದಲ್ಲಿ ಎರಡು ರೀತಿಯಾದಂತಹ ಬಗೆಗಳನ್ನು ನಾವು ಗುರುತಿಸ್ತಾ ಇರ್ತೀವಿ. ಕೆಲವೊಮ್ಮೆ ಬಡತನವೂ ಇಲ್ಲ, ಈ ಕಡೆ ಶ್ರೀಮಂತಿಕೆಯೂ ಇಲ್ಲ, ಮಧ್ಯಂತರದಲ್ಲಿ ಜನ ವಾಸ ಮಾಡ್ತಕ್ಕಂಥದ್ದು ಬಹಳ ನೋಡಿರ್ತೇವೆ. ನೋಡಿ, ಬಡತನದ ಒಂದು ವ್ಯಾಖ್ಯಾನ ಕೊಡಬೇಕಂದ್ರೆ ಅದರದ್ದೇ ಆದಂಥ ನಿಷ್ಠತೆ ಬೇಕಿರುತ್ತೆ. ಹಾಗೆ ಈ ಬಡತನ ಎಂಬತಕ್ಕಂಥದ್ದು ಎಲ್ಲ ರೀತಿಯಲ್ಲೂ ಕಾಡ್ಬೋದು. ಬರೀ ಹಣದ ವಿಷಯವಾಗಿ ನಾವು ಬಡತನ ಅನ್ನೋದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಎಲ್ಲ ಕೊಟ್ಟಿರ್ತಾನೆ, ಕೆಲವೊಮ್ಮೆ ಆರೋಗ್ಯ ಕೊಟ್ಟಿರೋದಿಲ್ಲ. ಹಾಗೆ ಬೇಕಾದಷ್ಟು ಹಣ ಇರುತ್ತೆ, ಎಲ್ಲವೂ ಇರ್ತದೆ, ಅದು ಅನುಭವಿಸ್ಲಿಕ್ಕೆ ಚೈತನ್ಯ ಇರೋದಿಲ್ಲ. ಎಲ್ಲ ಒಂದು ಕಡೆ ಆ ವ್ಯಕ್ತಿ ನಿತ್ರಾಣ ಸ್ಥಿತಿಯಲ್ಲಿ ಇರ್ತಾನೆ. ಬಡತನ ಅವನ ಕರ್ಮದ ನಿಷ್ಠೆಯ ಪ್ರಕಾರ ನಡೀತಾ ಇರ್ತದೆ. ಅವನ ಜೀವನದ ಒಂದು ಹಾದಿ ಆ ಒಂದು ಸ್ಥಿತಿ ನಿರ್ಮಾಣ ಮಾಡುತ್ತೆ. ಆದರೆ ಆ ಬಡವನಾಗಿ ಆತ ಹೋಗ್ಬೇಕಂತಂದರೆ ಬಹಳ ಕಠಿಣವಾಗಿರುತ್ತದೆ. ಯಾಕಂದರೆ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಮುಂದೆ ಬರಬೇಕು. ತುಳಿತಕ್ಕೊಳಗಾಗಿರ್ತೀವಿ, ಬಹಳಷ್ಟು ಹಿಂದೆ ಉಳಿದಿರ್ತೀವಿ, ಅವಕಾಶ ವಂಚಿತರಾಗಿರ್ತೀವಿ. ಎಲ್ಲವೂ ಕೂಡ ಒಂದು ಸ್ವರೂಪವಾಗಿ ನೋಡಿದ್ರೆ ಎಲ್ಲವೂ ಕೂಡ ನಗಣ್ಯವಾಗಿ ಕಾಣ್ತಾ ಇರ್ತಾರೆ. ಸಮಾಜ ಸ್ಥಿತಿಬದ್ಧವಾಗಿ ಎಲ್ಲ ರೀತಿಯಿಂದ ಒಂದು ಅನುಕೂಲವನ್ನೋದನ್ನ ಪ್ರಾಪ್ತಿ ಮಾಡಿಕೊಂಡು ಮುಂದೆ ಹೋದರೆ ಅದರದೇ ಆದಂತಹ ಬೆಲೆ ಅನ್ನೋದು ನಾವು ನೋಡ್ಬೋದಾಗಿದೆ. ಹಾಗೆ ಯಾರು ಬೇಕಾದರೂ ದಿಢೀರಂತ ಶ್ರೀಮಂತರಾಗಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಕಾಯಕ ತತ್ವದಲ್ಲಿ ನಂಬಿಕೆ ಇಡಬೇಕು, ಶ್ರಮದ ಹಿಂದೆ ಬೀಳಬೇಕು, ಶ್ರಮದಿಂದ ಜೀವನವನ್ನು ಸಾಗಿಸಬೇಕು. ಅದೇ ರೀತಿಯಾಗಿ ಆ ಒಂದು ಮಟ್ಟಿಗೆ ಜೀವನ ಅನ್ನೋದು ಸುಸ್ಥಿರ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಶ್ರೀಮಂತಿಕೆಯಲ್ಲಿ ನಾವು ಕಾಣ್ತೀವಿ. ಹಾಗೆ ಎಷ್ಟೇ ಪ್ರಯತ್ನ, ಎಷ್ಟೇ ಕಠಿಣವಾದಂತಹ ಶ್ರಮ, ಜೀವನ ವ್ಯವಸ್ಥೆ ಕೂಡ ಇದ್ದರೂ ಎಲ್ಲ ಒಂದು ಕಡೆ ಈ ದಾರಿದ್ರ್ಯ ಅಥವಾ ಬಡತನ ಅನ್ನೋದು ತೊಲಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ ಆ ಒಂದು ಅನುಸೂಚಿತವಾದಂಥ ಕೆಲವೊಂದು ವಿಷಯಗಳಲ್ಲಿ ದಿಢೀರನೆ ಉದ್ಭವ ಆಗ್ತಕ್ಕಂಥ ಕೆಲವೊಮ್ಮೆ ಈ ಪ್ರಸಂಗಗಳು, ಅನಿವಾರ್ಯ ಕಾರಣಗಳು ಅಥವಾ ಈ ತೊಂದರೆಗಳು ನಿಮ್ಮಲ್ಲಿರ್ತಕ್ಕಂಥ ಒಂದು ವಿಷಯವನ್ನು ಅದು ಕಳಪೆ ಮಾಡಿಬಿಡುತ್ತೆ. ಅಥವಾ ನಿಮ್ಮ ಗುರಿ, ನಿಮ್ಮ ಲಕ್ಷ್ಯ, ಜೀವನದ ಒಂದು ಅಭೂತಪೂರ್ವವಾದಂಥ ಬೆಳವಣಿಗೆಗೆ ಮಾರಕ ಆಗ್ತಾ ಇರುತ್ತೆ ತೊಂದರೆಗಳು. ಇವು ನಿಮಗೆ ಯೋಚನೆ ಮಾಡಲಿಕ್ಕೂ ಸಹ ಬಿಡೋದಿಲ್ಲ ಬೇರೆ ಬೇರೆ ರೀತಿಯಲ್ಲೇ. ಆದರೆ ನಿಮಗೆ ಆಗಿರ್ತಕ್ಕಂಥ ಕೊರಗು, ದುಃಖ, ದುಮ್ಮಾನಗಳಲ್ಲೇ ತಾವು ಕಾಲ ಕಳೀತಾ ಹೋಗ್ತಾ ಇರ್ತೀರ. ಅದು ಕೂಡ ನಿಮಗೆ ಬಡವರಾಗಿ ಉಳಿಸುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಸ್ತು ಚೆಂದ ಇದೆ, ತಗೊಳ್ಬೇಕು, ನೋಡಬೇಕು, ಆದರೂ ಕೂಡ ಪ್ರಗತಿ ಇರೋದಿಲ್ಲ. ತಗೊಳ್ಳಿಕ್ಕೆ ಸಾಕಷ್ಟು ನಿಮಗೆ ಅನುಕೂಲ ಅನ್ನೋದು ಕಂಡು ಬರೋದಿಲ್ಲ. ಸ್ವಾಮಿ, ನಾನು ದುಡಿತಾ ಇದ್ದೀನಿ, ಭಾಳಷ್ಟು ಕಷ್ಟಪಡ್ತಾ ಇದ್ದೀನಿ, ಆದರೆ ಏನು ಮಾಡೋದು, ಯಾವುದೇ ರೀತಿಯಲ್ಲಿ ಹಣ ಉಳಿಯೋದಿಲ್ಲ. ಎಷ್ಟೇ ಬಂದರೂ ಕೂಡ ಅದು ನಿಲ್ತಾ ಇಲ್ಲ. ಎಲ್ಲಾದರೂ ಒಂದು ರೀತಿಯಲ್ಲಿ ಏನೋ ಒಂದು ಮಾಡ್ಕೊಂಡು ಚೆನ್ನಾಗಿರ್ಬೇಕಂತಂದರೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ, ಎದುರಾಗುತ್ತೆ, ದಾರಿದ್ರ್ಯ ಬರ್ತಾ ಇದೆ. ಏನೇ ಮಾಡಿದ್ರೂ ಇಷ್ಟೇ ಆಗಿದೆ ನಮ್ಮ ಜೀವನ, ಭಾಳಷ್ಟು ಕಷ್ಟಪಟ್ಟರೂ ಕೂಡ ಫಲಿತಾಂಶ ಇಲ್ಲ ಎಂಬುದಾಗಿ ಹೇಳುತ್ತೀವಿ. ಕೆಲವೊಬ್ಬರು ಹೇಳ್ತಾರೆ. ಅದೇ ರೀತಿಯಾಗಿ ಗ್ರಾಮ ಊರನ್ನು ಬಿಟ್ಟು ಬಂದು 10, 20, 30 ವರ್ಷಗಳ ಕಾಲ ಜೀವನ ಮಾಡಿಕೊಂಡು ಏನೂ ಒಂದು ರೀತಿಯಲ್ಲಿ ಪ್ರಗತಿ ಆಗದೆ, ಯಾವುದೇ ಒಂದು ಸ್ಥಿತಿಗಳನ್ನು ಸಂಪಾದನೆ ಮಾಡದೆ ಇರುವಂಥ ಸ್ಥಿತಿಯಲ್ಲೇ ಜೀವನವನ್ನು ಕಳಪೆಯಾಗಿ ಕಳೆಯುವಂಥ ಒಂದು ವ್ಯವಸ್ಥೆನೂ ಕೂಡ ನಾವು ನೋಡ್ತಾ ಇರ್ತೇವೆ. ಯಾಕೆ ಹೀಗೆ? ಇಷ್ಟೊಂದು ಶ್ರಮ, ಇಷ್ಟೊಂದು ಕಠಿಣವಾದಂಥ ಒಂದು ಕಾಯಕವನ್ನು ಮಾಡಿಕೊಂಡು ಕೂಡ ಎಲ್ಲ ಒಂದು ಕಡೆ ಹಣ, ಉತ್ಪನ್ನ, ಆದಾಯದಲ್ಲಿ ಮೇಲ್ಗಡೆ ಬರ್ತಾ ಇಲ್ಲ. ಯಾಕೆ ಎಲ್ಲದರಲ್ಲೂ ಕೂಡ ಹಿಂದುಳಿತಾ ಇದ್ದಾರೆ? ನೋಡಿ, ಕಾರಣಗಳು 1000 ಇರ್ಬೋದು, ಅಥವಾ ಆ ಕಾರಣಗಳು ವಿಶೇಷವಾಗಿ ನಿಮ್ಮನ್ನು ಘಾಸಿ ಮಾಡ್ಬೋದು, ತೊಂದರೆ ಕೊಡ್ಬೋದು. ಆದರೆ ನಿಮ್ಮ ಸ್ಥಿತಿಗತಿಗಳಲ್ಲಿ ಕೆಲವೊಮ್ಮೆ ದಾರಿದ್ರ್ಯಗಳು ಅಭೂತಪೂರ್ವವಾಗಿ ನಿಮಗೆ ದಾರಿಯನ್ನೇ ತೋರಿಸದೆ ಮುಚ್ಚಿರುತ್ತೆ. ಅಂದರೆ ಯಾವುದಾದ್ರೂ ಒಂದು ದೃಷ್ಟಿ ಸ್ವರೂಪನೋ ಅಥವಾ ಯಾವುದಾದ್ರೂ ಒಂದು ಮಾಂತ್ರಿಕ ಸ್ವರೂಪವಾದಂತಹ ಕೆಲವು ದಾರಿದ್ರ್ಯಗಳು ಅಥವಾ ಗ್ರಹಚಾರ ಬಾಧೆಗಳು, ಕರ್ಮಾಧಾರಿತವಾದಂಥ ಸಮಸ್ಯೆಗಳು ಅಥವಾ ಋಣ ಸಂಬಂಧಿತ ಬಾಧೆಗಳು ಅಥವಾ ನೀವು ಮಾಡುವಂಥ ನಿಮ್ಮದೇ ಆದಂಥ ತಪ್ಪುಗಳು, ಇವೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆ ಆಗದೆ ಬಹಳಷ್ಟು ಹಿಂದುಳಿಯುವಂಥ ಒಂದು ವ್ಯವಸ್ಥೆಗೆ ಕಾರಣೀಕರ್ತವಾಗಿರುತ್ತೆ.
ಇಂತಹ ಒಂದು ಬಡತನವನ್ನು ತೊಲಗಿಸ್ಬೇಕು, ದಾರಿದ್ರ್ಯವನ್ನು ವಿಮೋಚನೆ ಮಾಡಬೇಕು, ಅಥವಾ ಜೀವನವನ್ನು ಒಂದು ಶ್ರೀಮಂತಿಕೆಯಿಂದ ತೆಗೆದುಕೊಂಡು ಹೋಗಬೇಕು. ಆ ಶ್ರೀಮಂತಿಕೆ ಅಂದರೆ ಅಲ್ಲೆಲ್ಲವೂ ಕೂಡ ಇರಬೇಕು, ಯಾವುದಕ್ಕೂ ಕೂಡ ಕಡಿಮೆ ಇರಬಾರ್ದು. ಹಾಗಂದು ಮಾತ್ರ ಶ್ರೀಮಂತಿಕೆ ಅಂದರೆ ಎಲ್ಲವೂ ಕೂಡ ಅಗಾಧವಾಗಿ ಬರಬೇಕು ಅನ್ನೋದಲ್ಲ. ಇನ್ನೊಬ್ಬರ ಮುಂದೆ ಬೇಡವಂಥ ಪರಿಸ್ಥಿತಿ ಬೇಡ. ನನ್ನ ಕಷ್ಟ ನಷ್ಟ ಸುಖ ದುಃಖಗಳಿಗೆ ನನ್ನದೇ ಆದಂಥ ಒಂದು ಪರಿಹಾರಗಳು ಇರಬೇಕು. ನನ್ನ ಜೀವನವನ್ನು ನಾನು ಸರಿಪಡಿಸ್ಕೊಳ್ಳುವಂಥ ಒಂದು ಗೆಲುವು ಇರಬೇಕು, ಶಕ್ತಿ ಇರಬೇಕು, ಸಾಮರ್ಥ್ಯ ಇರಬೇಕು. ಇವೆಲ್ಲವನ್ನು ಯೋಚನೆ ಮಾಡ್ತಾ ಹೋಗ್ತೇವೆ ನಾವು. ಇದರ ಒಂದು ಮುಖೇನವಾಗಿ ಅದು ಒಂದು ರೀತಿಯಲ್ಲಿ ಶ್ರೀಮಂತಿಕೆ ಎಂಬುದಾಗಿ ಗುರುತಿಸ್ಬೋದು. ನನ್ನ ಆರೋಗ್ಯ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹಾಗೆ ನನ್ನ ಕಷ್ಟ ಕಾಲದಲ್ಲಿ ಒಂದಷ್ಟು ಹಣ ಇಟ್ಟಿದ್ದೀನಿ. ಅಥವಾ ನನ್ನ ಒಂದು ಸಮಸ್ಯೆಗಳಿಗೆ ಯಾರ ಮುಂದೆನೂ ಬೇಡುವಂಥ ಪರಿಸ್ಥಿತಿ ನನಗೆ ಭಗವಂತ ಕೊಟ್ಟಿಲ್ಲ. ಇದು ನಿಜವಾದಂಥ ಶ್ರೀಮಂತಿಕೆ ಅಂತ ಹೇಳ್ಬೋದು. ಇಂತಹ ಒಂದು ಸ್ಥಿತಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಖಂಡಿತವಾಗಿ ಭಗವಂತನ ಒಂದು ಸಂಕಲ್ಪವನ್ನು ತೆಗೆದುಕೊಳ್ಬೇಕಾಗ್ತದೆ. ನಮ್ಮ ಇಷ್ಟ ನಷ್ಟಗಳನ್ನು ಪೂರೈಸಿಕೊಳ್ಳಲು ನಮ್ಮಲ್ಲಿರ್ತಕ್ಕಂಥ ಅನಿಷ್ಟಗಳನ್ನು ಕಳೀಲೇಬೇಕು, ದಾರಿದ್ರ್ಯವನ್ನು ದೋಷಗಳನ್ನು ಕಳೀಲೇಬೇಕಾಗ್ತದೆ. ಆದರೂ ಕೂಡ ನಾನು ನಿಮಗೊಂದು ಮಂತ್ರವನ್ನು ತಿಳಿಸ್ತಾ ಇದ್ದೇನೆ. ಇದು ನಿಮ್ಮ ದಾರಿದ್ರ್ಯವನ್ನು ತೊಲಗಿಸುತ್ತೆ, ಅಪೇಕ್ಷಿತ ಒಂದು ವಿಚಾರಗಳನ್ನು ಪೂರ್ಣಗೊಳಿಸುವಂಥ ಶಕ್ತಿ ಸಾಮರ್ಥ್ಯವನ್ನು ನೀಡುತ್ತೆ. ಹಾಗೆ ನೀವು ಏನು ಕಳಪೆಯಲ್ಲಿ ಜೀವನ ಸಾಗಿಸ್ತಾ ಇದ್ದೀರಾ, ತೊಂದರೆಯಲ್ಲಿ ಜೀವನ ಸಾಗಿಸ್ತಾ ಇದ್ದೀರಾ, ದಾರಿದ್ರ್ಯದಿಂದ ಒಂದು ಬದುಕ್ತಾ ಇದ್ದೀರಾ, ಯಾವುದೇ ರೀತಿಯಾದಂತಹ ಒಂದು ಶ್ರಮ ಇದ್ದರೂ ಕೂಡ ಅಲ್ಲಿ ಫಲಿತಾಂಶ ಇಲ್ಲ, ಯಾವುದೂ ಕೂಡ ತೆಗೆದುಕೊಳ್ಳಾರದೇ ಇರತಕ್ಕಂಥ ಸ್ಥಿತಿಯಲ್ಲಿದ್ದೀರಾ, ಅಥವಾ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯ ಸವಲತ್ತುಗಳನ್ನು ಪಡೆಯುವಲ್ಲಿ ತಾವು ವಿಫಲರಾಗ್ತಾ ಇದ್ದೀರಾ, ಇಂತಹ ಒಂದು ಸ್ಥಿತಿಗತಿಗಳನ್ನು ನಿರ್ಮೂಲನೆ ಮಾಡಿ ನಿಮ್ಮಲ್ಲಿ ತೇಜಸ್ಸು, ಲವಲವಿಕೆ, ಚೈತನ್ಯ ಹಾಗೆ ವ್ಯಕ್ತಿಗತವಾದಂತಹ ಒಂದು ಒಳ್ಳೆಯ ಸ್ಥಿತಿಗಳನ್ನು ನಿರ್ಮಾಣ ಮಾಡಲಿಕ್ಕೆ, ನಿಮ್ಮ ಜೀವನದ ಕೆಲವೊಂದು ಕಷ್ಟಗಳನ್ನು ಕಳೀಲಿಕ್ಕೆ, ಹಣ ಅಥವಾ ದಾರಿದ್ರ್ಯವನ್ನು ವಿಮೋಚನೆ ಮಾಡಲಿಕ್ಕೆ, ಅಥವಾ ಬೇಕಾಗಿರತಕ್ಕಂಥ ಒಂದು ಸವಲತ್ತು ಸೌಕರ್ಯಗಳನ್ನು ಪಡೆದು ಒಂದು ಸಂತೋಷವಾದಂಥ ಜೀವನವನ್ನು ತಾವು ಮಾಡಲಿಕ್ಕೆ ಈ ಮಂತ್ರವನ್ನು ತಾವು ಜಪಿಸುವಂಥ ಒಂದು ಕಾರ್ಯಗಳನ್ನು ಮಾಡಿ. ಹೀಗೆ ತಾವು ಪ್ರತಿನಿತ್ಯ ಈ ಮಂತ್ರವನ್ನು ಒಂದು 11, 9, 108 ಬಾರಿನೋ 51 ಬಾರಿನೋ ತಮಗಾದಷ್ಟು ಮಟ್ಟಿಗೆ ಜಪ ಮಾಡ್ತಾ ಹೋದರೆ ಖಂಡಿತವಾಗಿ ಕುಬೇರನ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಕುಬೇರನ ಆಶೀರ್ವಾದ, ಕೃಪೆ, ಕಟಾಕ್ಷಗಳಿಂದ ನಿಮ್ಮಲ್ಲಿ ಏನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ, ದಾರಿದ್ರ್ಯದಿಂದ ಬದುಕ್ತಾ ಇದ್ದೀರಾ, ಇವೆಲ್ಲವೂ ಕೂಡ ವಿಮೋಚನೆಯಾಗಿ ನೀವು ಕೂಡ ಒಂದು ಒಳ್ಳೆಯ ಸ್ಥಿತಿ ಜೀವನಕ್ಕೆ ಕಾಲಿಡ್ತೀರ. ಹಾಗೆ ಈ ಒಂದು ಸ್ಥಿತಿಯಲ್ಲಿ ನಿಮ್ಮ ಬದುಕನ್ನು ಒಂದು ಹಸನಾಗಿ ಮಾಡಿಕೊಂಡೆ ಆ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಎಲ್ಲ ರೀತಿಯಾದಂಥ ಸೌಕರ್ಯ, ಸಂಪತ್ತು, ತೃಪ್ತಿಕರವಾದಂಥ ಜೀವನವನ್ನು ಸಾಗಿಸಲಿಕ್ಕೆ ಈ ಮಂತ್ರ ನಿಮಗೆ ಬಹಳಷ್ಟು ಅನುಕೂಲ, ಹಾಗೆ ಒಂದು ಒಳ್ಳೆಯ ಗುರಿಯಡೆಗೆ ಸಾಗಲು, ಒಳ್ಳೆಯ ಜೀವನ ಸಾಗಿಸಲು ನಿಮಗೆ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಅಂಶ ಎಂಬುದಾಗಿ ಪರಿಗಣನೆಗೆ ತೆಗೆದುಕೊಳ್ಬೋದಾಗಿದೆ. ನೋಡಿ, ಮಂತ್ರ ಸ್ವರೂಪ ಹೀಗಿದೆ: ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಈ ಕುಬೇರನ ಮಂತ್ರ ಬಹಳಷ್ಟು ಮಹೋನ್ನತವಾಗಿರ್ತಕ್ಕಂಥ, ಅದೃಷ್ಟವನ್ನು ದಯಪಾಲಿಸ್ತಕ್ಕಂಥ, ಹಾಗೆ ದಾರಿದ್ರ್ಯವನ್ನು ತೊಲಗಿಸಿ ನಿಮ್ಮ ಜೀವನದ ಗುಣಮಟ್ಟವನ್ನು ಮೇಲ್ಗಡೆ ತರಲು ಇದು ಬಹಳ ಪೂರಕವಾಗಿರ್ತದೆ. ಸ್ವಾಮಿಗಳೇ, ಮಂತ್ರ ಹೇಳಿದ ತಕ್ಷಣ ನಾವು ಶ್ರೀಮಂತರಾಗ್ಬಿಡ್ತೀರಾ? ಖಂಡಿತ ತಪ್ಪು. ನಿಮ್ಮ ಶ್ರಮ, ನಿಮ್ಮ ಕೆಲಸದ ಪಟುತ್ವ, ಕೆಲಸದ ನಿಷ್ಠೆ, ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದು. ಮಂತ್ರ ನಿಮ್ಮನ್ನು ಬಹಳಷ್ಟು ಆ ಒಂದು ಕಾರ್ಯ ನಿಷ್ಠೆ ವಿಧಾನಗಳಿಗೆ ಪೂರಕವಾಗಿ ಹೋಗಿರುತ್ತೆ. ನಿಮ್ಮಲ್ಲಿ ಜಡವಾಗಿರ್ತಕ್ಕಂಥ ದಾರಿದ್ರ್ಯವನ್ನು ತೊಲಗಿಸಿ ನಿಮ್ಮಲ್ಲಿ ಒಂದು ಚೈತನ್ಯ ಅನ್ನೋದನ್ನ ತುಂಬುತ್ತೆ, ಬರುವಂಥದ್ದು ಬರಲಿಕ್ಕೆ, ಹಾಗೆ ನಿಮ್ಮ ಜೀವನ ಮಟ್ಟ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ, ಹಾಗೆ ಅಪೇಕ್ಷಿತವಾದಂತಹ ಕೆಲವು ವಿಷಯಗಳು ನಿಮ್ಮಂತೆ ಆಗಲಿಕ್ಕೆ ಈ ಮಂತ್ರ ಸ್ವರೂಪ ಒಂದು ಕಾರಣೀಕರ್ತವಾಗಿರುತ್ತೆ. ಶ್ರಮ, ಕಾಯಕ ಇದರಿಂದನೇ ಮಾತ್ರ ನಿಮ್ಮ ಜೀವನ ಅನ್ನೋದು ಶ್ರೀಮಂತಗೊಳಿಸಲು ಸಾಧ್ಯ. ಈ ಮಂತ್ರ ಸ್ವರೂಪ ಆ ಒಂದು ದಾರಿಯಲ್ಲಿ ನಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪೂರಕ ಅಂಶ ಎಂಬುದಾಗಿ ನಾವು ಖಾತ್ರಿಪಡಿಸ್ಬೋದಾಗಿದೆ.
ಹಾಗಾಗಿ ಈ ಕುಬೇರ ಮಂತ್ರವನ್ನು ತಾವು ಪ್ರತಿನಿತ್ಯ ಏನು ದೇವರ ಪೂಜೆ ಮಾಡ್ತಾ ಇರ್ತೀರಲ್ಲ, ಆ ಸಂದರ್ಭದಲ್ಲಿ ತಾವು ಹೇಳ್ತಾ ಹೋಗಿ ಎಷ್ಟು ಸಾಧ್ಯನ ಅಷ್ಟು 9, 11, 21, 101, 108 ಈ ಒಂದು ರೀತಿಯಲ್ಲಿ ತಾವು ಮಂತ್ರವನ್ನು ಜಪವನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ಆ ವಿತ್ತೇಶ್ವರ ಕುಬೇರನ ಅನುಗ್ರಹ, ಸಕಲ ಸಂಪತ್ತು, ಸಕಲ ಗೌರವ, ಸಕಲ ರೀತಿಯಾದಂತಹ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ದಾರಿದ್ರ್ಯಗಳು ಇರಲಾರ್ದಂತೆ, ಹಾಗೆ ನಿಮ್ಮ ಒಂದು ಸ್ಥಿತಿಗಳನ್ನು ಸರಿಯಾದಂಥ ನಿಟ್ಟಿನಲ್ಲಿ ಸಾಗಲಿಕ್ಕೆ ಒಂದು ಒಳ್ಳೆಯ ಅನುಕೂಲ ಅನ್ನೋದನ್ನ ಇದು ಪ್ರಾಪ್ತಿ ಮಾಡಿಕೊಡುವಲ್ಲಿ ಯಶಸ್ವಿಯಾಗುತ್ತೆ. ಅಂತಹ ದಿವ್ಯವಾಗಿರ್ತಕ್ಕಂಥ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಸ್ವರೂಪ ಇದು. ತಮ್ಮ ದೇವರ ಪೂಜೆಯಲ್ಲಿ ಒಂದಷ್ಟು ಸಮಯವನ್ನು ಮೀಸಲಿಟ್ಟು ಮಾಡಿದರೆ ಮುಗೀತಷ್ಟೇ. ದಾರಿದ್ರ್ಯ ಕಳೀರಿ, ಜೀವನವನ್ನು ನೆಮ್ಮದಿಯಾಗಿ ಮಾಡಿ, ಹಸನಾಗಿ ಮಾಡಿ. ಯಾವುದೇ ರೀತಿಯಲ್ಲಿ ಕೊರತೆಯಿಂದ, ದುಃಖದಿಂದ, ಏನಪ್ಪ ಇವತ್ತು ಆ ಖಾಲಿ ಆಯಿತು ಖಜಾನೆ, ನಾಳೆ ಹೆಂಗೆ, ಈ ಭಯ ಬೇಡ, ಈ ಆತಂಕ ಬೇಡ. ಸರ್ವಸ್ವರೂಪವಾಗಿ ನಿಮ್ಮ ಜೀವನದಲ್ಲಿ ಏಳಿಗೆ, ಬೇಡವಂಥ ಪರಿಸ್ಥಿತಿ ಇಲ್ಲದೆ ಒಂದು ಉತ್ತಮವಾದಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಇದು ಬಹಳಷ್ಟು ಪೂರಕವಾಗಿದೆ. ಹಾಗಾಗಿ ಈ ಮಂತ್ರವನ್ನು ತಾವು ಜಪ ಮಾಡಿ, ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿತೀರಾ ಎಂಬುದಾಗಿ ನನ್ನ ಒಂದು ಭರವಸೆ, ನಂಬಿಕೆ ಇದೆ. ಹಾಗಾಗಿ ಈ ವಿಷಯವನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ. ಖಂಡಿತವಾಗಿಯೂ ನೀವು ಬಂದು ಭೇಟಿ ಆಗ್ಬೋದು. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಮ್ಮ ಒಂದು ವಿಷಯವನ್ನು ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.